ಬಂಧುಗಳೇ ನಮಸ್ಕಾರ. ನಾರಾಜ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಹೆಂಡತಿಯನ್ನೇ ಕೊಂದಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೀವಿ. ಅದರ ಸಂಪೂರ್ಣ ವಿವರ ನಿಮಗೆ ನಾವು ತೋರಿಸ್ತೀವಿ. ಯಾರೆಲ್ಲ ಇನ್ನ ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ಬರೆದು ತಿಳಿಸ್ರಿ. ಮುಯಿ ಸುದ್ದಿಗಳನ್ನ ನಿಮಗೆ ನಾವು ತೋರಿಸ್ತೀವಿ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಪತಿಯ ಅಕ್ರಮ ಸಂಬಂಧವನ್ನ ಪ್ರಶ್ನೆ ಮಾಡಿದ ಹೆಂಡತಿಗೆ ಕೊನೆಗೂ ಸಿಕ್ತು ಮರ್ಡರ್ ಭಾಗ್ಯ ಎನ್ನುವಂಥ ಮಾತು ನಿಮಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರ್ ಗ್ರಾಮದ ಹೊನ್ನೆಕೇರಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದು ಹೋಗಿದೆ. ಹೊನ್ನೆಕೇರಿ ಗ್ರಾಮದ ಸಂಜನಾ ಎಂಬ ಮಹಿಳೆಯ ಕೊಲೆಯಾಗಿದ್ದು ಪತಿಯ ಭಗವಂತ ಜ್ಞಾನೇಶ್ವರ್ ಎಂಬುವ ಪಾಪಿ ಗಂಡ ಆ ಸಂಜಳನ್ನ ಕೊಂದು ಬಿಟ್ಟಿದ್ದಾನೆ. ಜೂನ್ 25ರಂದು ಹೊನ್ನೆಕೇರಿ ಅರಣ್ಯ ಪ್ರದೇಶದಲ್ಲಿ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ರಾಡ್ನಿಂದ ಹಲ್ಲೆ ಮಾಡಿ ಅನೇಕ ರೀತಿಗಳಿಂದ ಟಾರ್ಚರ್ ಮೇಲೆ ಟಾರ್ಚರ್ ಅಲ್ಲದೆ ಅವಳಿಗೆ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಾಗಿದ್ರೆ ರಾಡ್ನಿಂದ ಹಲ್ಲೆ ಮಾಡಿ ಒಂದಿಷ್ಟು ನನ್ನನ್ನು ಕೂಡ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾರು ಕಳ್ಳರು ಬಂದಿದ್ದಾರೆ ಎಂಬ ನಾಟಕವಾಡಿ ಆ ಹೆಣ್ಣು ಮಗಳನ್ನ ಕತೆ ಮುಗಿಸಲು ಸ್ಕೆಚ್ ಹಾಕಿದೆ ಪಾಪಿ ಪತಿ ಎನ್ನುವುದನ್ನ ಇಲ್ಲಿ ನಿಮಗೆ ಸಾಬೀತುಪಡಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಾಗಿದ್ರೆ ಆವತ್ತು 25ರಂದು ಅರಣ್ಯ ಪ್ರದೇಶದಲ್ಲಿ ಹೊನ್ನೆಕೇರಿ ಶಿವಾರದಲ್ಲಿ ರಾಡ್ನಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ಸಂಜಳನ ಆಸ್ಪತ್ರೆಗೆ ದಾಖಲ್ ಮಾಡಲಾಗಿತ್ತು. ಆದರೆ ಆ ವಿಚಾರಕ್ಕಾಗಿ ಚಿಕಿತ್ಸೆಯ ಫಲಕಾರಿಯಾಗದೆ ಸಂಜನಾ ಅವಳು ಮೃತಪಟ್ಟಿದ್ದಾಳೆ ಎಂಬುವಂತ ಪ್ರಶ್ನೆ ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಮುಖ ಕಾರಣವೇ ಪತಿ ಜ್ಞಾನೇಶ್ವರನ ಅಕ್ರಮ ಸಂಬಂಧವೇ ಕಾರಣ ಎನ್ನುವಂತ ಮಾತು ಮರ್ತಳ ತಾಯಿ ಮತ್ತು ಸೋದರ ಮಹ ತಮ್ಮ ದೂರಿನಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ತಾಯಿ ಮನೆಗೆ ಹೋಗೋಣ ಅಂತ ಕಸಿ ಆಕೆ ಫುಲ್ಕಾಯಿಸಿ ಅಂದ್ರೆ ಖುಷಿಲಿಂದ ಕರ್ಕೊಂಡು ಬರ್ತಾ ಇಲ್ಲಿ ಮಲ್ಲಣ್ಣ ಗುಡಿ ಹತ್ರ ಗಾಯಮುಖ ರಸ್ತೆಯಲ್ಲಿ ಹೊಡೆದು ಮರ್ಡರ್ ಮಾಡಿದ್ದ ಸತ್ತಲ್ಲ ಅಂತ ಬಿಟ್ಟಿನ ಮೇಲೆ ಮತ್ತೂ ಜೀವ ಇತ್ತು. ರಜೆ ಮೇಲೆ ಬಂದನ್ರಿ 10 ದಿನ ರಜೆ ಮೇಲೆ ಬಂದ ನಾವು. 25 ತಾರೀಕಿಗೆ ರಜೆ ಮ್ಯಾಗ ಬಂದನ. ಅವನಿಗೆ 5 ತಾರೀಕು ತನಕ ರಜೆ ಇದೆ, 10 ದಿನದ್ದು. ಇಲ್ಲೇ ಸಿಕಿಂದ್ರಾಬಾದ್ ಡ್ಯೂಟಿ ಇದೆ ಒಂದು. ನನ್ನ ಹೆಸರು ರಮೇಶ. ನಾವು ಹುಡುಗಿ ಸೋದರ ಇದು ಗೊತ್ತಿತ್ತಮ್ಮ ಹಿಂಗಾಗಿದ್ದು ಏನಾರ ಅನೈತಿಕ ಸಂಬಂಧ ಬೇರೆ ಹುಡುಗಿ ಜೊತೆಗೆ ಗೊತ್ತಾಗಿತ್ತು. ಕುಡಿಯಾಕೆ ಕೇಳಿದೇವ್ ನಾವು. ಕುಡಿಯಾಕ ಕೇಳಿದ್ರ ತಾಯಿ ನತ್ತಿ ಮೇಲೆ ಕೈ ಕ್ಯಾಣಿ ತಿಂದು ಹೇಳ ನಿಂತದಂದು ಹಿಂದಿನ ಮತ್ತು ಹಂಗೆ ಮಾಡ್ದನು. ನನ್ನ ಮಗಳಿಗೆ ನಾನು 4 ತಿಂಗಳನ್ನ ಮನೆಗೆ ಇಕ್ಕೊಂಡಿದ್ದ ಕಳ್ಸಲ್ಲ ಅಂದು ಹೋದ್ರ ಶ್ರಾವಣದಾಗ ನಡುವಿನ ಸೋಮವಾರ ದಿನ ಮದ್ದು ಹಾಕಿ ನೀರಾಗ
ನಾ 4 ತಿಂಗಳು ನನ್ನ ಮಗಳಿಗೆ ನನ್ನ ಮನೆಗೆ ಇಕ್ಕೊಂಡಿದ ನಾ ಕಳ್ಸಲ್ಲ ಅಂತ ಆ ಬೋಳ್ಯಾಗ ಪಮ್ಮೆ ಅಂಬವ ನುದ್ನೂರು ಸ್ವಾದ್ರಳ್ಯ ಮತ್ತು ಅವ ಅರವಿಂದು ನುದ್ನೂರು ಸ್ವಾದ್ರಳ್ಯ ತಲಾಟಿ ಹಣ ಅಂತವ ನಿನ್ನ ಮಗಳಿಗೆ ಏನಾಗಲ್ದು ನಿನ್ನ ಮಗಳಿಗೆ ಏನು ಭೀ ಆಗಲ್ಲ ನೀವು ನಮ್ಮ ಜಮೆದಾರಿ ಮ್ಯಾಲೆ ಕಳುಸು ನಮ್ಮ ತಂಗಿ ಬೈದ್ರೆ ನಮ್ಮ ತಂಗಿ ದುಸ್ಮಂತಿ ಹಳ ನಿನ್ನ ತಂಗಿ ನಿನ್ನ ಮಗಳದ್ದು ಹಾಳು ಮಾಡ್ಬೇಕಲ್ಲ ತಾಳ ನಿಮ್ಮ ತಂಗಿಗೆ ನೀ ಬರ್ಗುಡ್ಬ್ಯಾಡ ನಿಮ್ಮ ಮನೆಗೆ ನಿಮ್ಮ ತಂಗಿಗೆ ದೂರಿಕ್ ನೀ ಅಂದೂರು ನಂಗೆ ಈಗ ಏನು ಮಾಡ್ಬೇಕಂತೀರಮ್ಮ ಮಗಳನ್ನೆಲ್ಲ ಈ ಥರ ಕ್ರೂರವಾಗಿ ಹೊಡೆದು ಎಲ್ಲ ಇದನ್ನ ಮಾಡ್ಯಾನ ಕೊಲೆ ಮಾಡ್ಯಾನ ಏನಾಗ್ಬೇಕಂತೀರಿ ಈಗ ನನ್ನ ಮಗಳಿಗೆ ಏನು ಶಿಕ್ಷೆ ಕೊಟ್ಟಾನ ಅವನಿಗೆ ಶಿಕ್ಷೆ ಕೊಡಬೇಕು ಅವನಿಗೆ ಜಲ್ಮ್ ಶಿಕ್ಷೆ ಕೊಡಬೇಕು ಅವ ಆತಂಕವಾದಿ ಹನ ಅವ ಪಾಕಿಸ್ತಾನ ಆತಂಕವಾದಿ ಹನ ಅವ ಪಾಕಿಸ್ತಾನಿ ಆತಂಕಿ ಹನ ಶಿಕ್ಷೆ ಆಗಬೇಕು ಅವ್ರವ್ರ ಅಧಿಕಾರ. ನನ್ನ ಹೆಸರು ಸುಗಂಧ ಬಯ್ಯದ ನನ್ನ ಹೆಸರು. ಪತಿ ಜ್ಞಾನೇಶ್ವರನ ಅಕ್ರಮ ಸಂಬಂಧವೇ ಕಾರಣ ಎನ್ನುವಂತ ಮಾತು ಮರ್ತಳ ತಾಯಿ ಮತ್ತು ಸೋದರ ಮಹ ತಮ್ಮ ದೂರಿನಲ್ಲಿ ಹೇಳ್ತಾ ಇದ್ದಾರೆ. ಹೇಗೋ ಒಂದಿಷ್ಟು ಮದುವೆ ಮಾಡಿ ಮಕ್ಕಳು ಚೆನ್ನಾಗಿರಲಿ, ನೆಮ್ಮದಿಯಾಗಿ ನಾನು ಮೊಮ್ಮಗಳನ್ನು ಕಂಡಬೇಕು ಅಂತ ಕನಸು ಕಂಡುಕೊಂಡಂತ ಆ ತಾಯಿಗೆ 2 ವರ್ಷಗಳಲ್ಲಿ ಸಂಜಾಳನ್ನ ಕತೆ ಮುಗಿಸುವಂತ ಪ್ಲಾನ್ ಹಾಕಿದ ದೇಶ ಸೇವಕ ಎಂದು ಹೇಳಿಕೊಂಡಿರುವಂತ ಭಗವಂತ ಜ್ಞಾನೇಶ್ವರ್ ಎನ್ನುವಂತ ಪಾಪಿ ಗಂಡ ಇವತ್ತು ಸಂಜಾಳನ್ನ ಕತೆ ಮುಗಿಸಿ ನಾನು ಕೂಡ ಸಾಯಕ್ ಹೋಗ್ತಾ ಇದ್ದೀನಿ, ನನಗೂ ಕೂಡ ಹೊಡೆಯಕ್ ಬಂದಿದ್ದಾರೆ, ನನ್ನನ್ನು ಕೂಡ ಅಟ್ಯಾಕ್ ಮಾಡಿದಾರೋ ಎಲ್ಲ ಕಳ್ಳರು ಅಂತ ತಿಳ್ಕೊಂಡು ನಾಟಕ ಮಾಡೋದನ್ನ ಬಟ್ಟ ಬಯಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾಗಿದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದ ದೇವಾನಂದ್ ಭಗವಂತ್ ಬೀದರ್ನ ಶಿವನಗರ್ ಬಡಾವಣೆಯಲ್ಲಿ ಪತಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ದೇವಸ್ಥಾನ ದರ್ಶನಕ್ಕೆಂದು ಹೆಂಡತಿಯನ್ನ ಕರೆದುಕೊಂಡು ಹೋಗಿ ತನ್ನ ಪತ್ನಿಗೆ ರಾಡ್ನಿಂದ ಹಲ್ಲೆ ಮಾಡಿ ಅವಳಿಗೆ ಹಿಗ್ಗ ಮುಗ್ಗ ಹೊಡೆದು ಕೊಂದು ಹಾಕಿದ್ದಾನೆ ಎಂದು ಸಹೋದರ ಮಾವು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಅವರ ತಾಯಿ ಮರ್ತಳ ತಾಯಿ ಮತ್ತು ಅವರ ಸೋದರ ಮಾವು ಕೂಡ ಬಹಳಷ್ಟು ರೀತಿಗಳಿಂದ ಅವರನ್ನ ಒಂದು ಕಡೆ ಸೇರಿಸಿ ಹೇಗಾದರೂ ಜೀವನ ನಡಿಲಿ ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಮಗಳನ್ನ ಮತ್ತು ನಮ್ಮ ಸೋದರ ಸೊಸೆಯನ್ನ ನಾನು ಕಳಿಸಿದ್ದೇನೆ. ಆದರೆ ಈ ಪಾಪಿ ಭಗವಂತ ಜ್ಞಾನೇಶ್ವರ್ ಎನ್ನುವಂತವನು ಎಲ್ಲ ಒಂದ್ ಕಡೆಯಿಂದ ಅಕ್ರಮ ಸಂಬಂಧ ಇಟ್ಟುಕೊಂಡು ನಮ್ಮ ಸೋದರ ಮಗಳಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಲ್ಲದೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎನ್ನುವಂತ ಮಾತು ಈ ಮರ್ತಳ ಸಹೋದರ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಂಬಂಧಕ್ಕೆ ಪಟ್ಟಂತೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. 10ನೇ ತಾರೀಕು ಈವ್ನಿಂಗ್ ಸುಮಾರು 7:30 ಗಂಟೆಗೆ ಇಬ್ಬರು ಗಂಡ ಹೆಂಡತಿ ನಮ್ಮ ಧನೂರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂಥ ಖಾನಾಪುರ ರೋಡು ಟು ಸಿದ್ದೇಶ್ವರ ಮಠ ಟೆಂಪಲ್ಗೆ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರುವ ಹೋಮ್ ಗಾರ್ಡ್ ಅವರನ್ನು ರೋಡ್ ಪಕ್ಕದಲ್ಲಿ ನೋಡಿರ್ತಾರೆ. ನೋಡಿ ಇಬ್ಬರಿಗೂ ಸೇವ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಕರೆಸ್ಕೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ಸೊ ಪ್ರೈಮ್ ಆಫೀಸ್ ನಾವು ನೋಡಿದ್ದಾಗ ಆಕ್ಸಿಡೆಂಟ್ ಅಂತ ಅನಿಸಿದೆ. ತದನಂತರ ಹುಡುಗಿ ಹಾಸ್ಪಿಟಲಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಮೇರೆಗೆ ಗಂಡನೇ ಖುದ್ದಾಗಿ ಹಲ್ಲೆ ಮಾಡಿದ್ದಾನೆ, ಕಾರ್ ಸ್ಪ್ಯಾನರ್ ತಗೊಂಡು ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ ನಮಗೆ. ಗಂಡ ಆರ್ಮಿದಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಿಕಿಂದ್ರಾಬಾದ್ ಕಂಟೋನ್ಮೆಂಟ್ ಏರಿಯಾದಲ್ಲಿ, ಹಾಗೂ ಹೆಂಡತಿ ಹೌಸ್ ವೈಫ್ ಅಂತ ಗೊತ್ತಾಗಿದೆ. ಅದರ ಪ್ರಕಾರ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೇವೆ. ಇಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ನಮ್ಮ ಬೀದರ್ ಹಾಸ್ಪಿಟ್ಲಿಂದ ಶೋಲಾಪುರ ಹಾಸ್ಪಿಟ್ಲಿಗೆ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಚಿಕಿತ್ಸೆಗೂ ಕುರಿತು ಅವರನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿರ್ತಾರೆ. ನಿನ್ನೆ ಬೆಳಗ್ಗೆ ಹುಡುಗಿ 26 ವರ್ಷದ ಸಂಜನಾ ಅಂತ ಮರಣ ಹೊಂದಿರುತ್ತಾರೆ ಅವರು. ಸೊ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣವನ್ನು ನಾವು
ಮರ್ಡರ್ ಕೇಸ್ ಅಂತ ಕನ್ವರ್ಟ್ ಮಾಡಿಕೊಂಡು ಆರೋಪಿಯನ್ನು ನಿನ್ನೆ ಹಾಸ್ಪಿಟಲಿಂದ ರಿಲೀವ್ ಆಗ್ತಾ ಇದ್ದಂಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಜೈಲಿಗೆ ಒಪ್ಪಿಸಿದ್ದೇವೆ. ವಿಚಾರಣೆ ಸಂದರ್ಭದೊಳಗೆ ಏನು ಹೇಳಿದ್ರು ಸರ್? ಯಾವ ಕಾರಣಕ್ಕಾಗಿ ಅವರು ಹಲ್ಲೆ ಮಾಡಿದ್ರು? ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿತ್ತು, ಜಗಳ ಆಗ್ತಿತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ. ಹಾಗೂ ಈ ವ್ಯಕ್ತಿಗೆ ಯಾರು ಹಲ್ಲೆ ಮಾಡಿದ್ದಾನೆ ಗಂಡ, ಈ ವ್ಯಕ್ತಿಗೆ ಬೇರೆ ಹುಡುಗಿಯ ಜೊತೆ ಅನೈತಿಕ ಸಂಪರ್ಕ ಇದೆ ಅಂತ ಮೊದಲಿಂದ ಕೂಡ ಇವರ ಮಧ್ಯೆ ಜಗಳ ಆಗ್ತಿತ್ತು ಅಂತ ನಮ್ಮ ಗಮನಕ್ಕೆ ಬಂದಿದೆ.